ಇನ್ನು ರಾಮನಗರದಲ್ಲಿ ವಕೀಲರ ಪ್ರತಿಭಟನೆ ಜೋರಾಗ್ತಾ ಇದೆ. ಯಾಕೆ ಅಂತಂದ್ರೆ ಇಲ್ಲಿ ಪೊಲೀಸ್ ವರ್ಸಸ್ ವಕೀಲರು ಅಂತಕ್ಕಂಥದ್ದು. ವಕೀಲರ ಮೇಲೆ ಸುಳ್ಳು ಕೇಸ್ ಆರೋಪ, ಐಜೂರು PSI ಅಮಾನತಿಗೆ ವಕೀಲರು ಪಟ್ಟು ಹಿಡಿದಿದ್ದಾರೆ. ವಕೀಲರ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತಕ್ಕಂಥ ಆರೋಪದಲ್ಲಿ ಐಜೂರು PSI ಅಮಾನತು ಮಾಡಬೇಕು ಅಂತ ವಕೀಲರು ಪಟ್ಟು ಹಿಡಿದು ರಾಮನಗರ DC ಕಚೇರಿ ಎದುರು ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. ಇವತ್ತು ಕೂಡ DC ಕಚೇರಿ ಮುಂದೆ ಪ್ರತಿಭಟನೆ ಮುಂದುವರಿಯುತ್ತೆ. ಸರ್ಕಾರ ಒಂದು ವೇಳೆ ಏನಾದರೂ ಸ್ಪಂದಿಸದೇ ಇದ್ದರೆ ನಾಳೆ ವಿಧಾನಸೌಧ ಚಲೋಗೆ ನಿರ್ಧಾರ ಮಾಡಿದ್ದಾರೆ. ವಕೀಲರ ಪ್ರತಿಭಟನೆಗೆ BJP ಮತ್ತು JDS ಬೆಂಬಲ ಕೊಟ್ಟಿದೆ. ನಿನ್ನೆ ತಡರಾತ್ರಿ ಪ್ರತಿಭಟನಾ ಸ್ಥಳಕ್ಕೆ ಕುಮಾರಸ್ವಾಮಿ ಅವರು ಮತ್ತು R. ಅಶೋಕ್ ಇಬ್ಬರು ಕೂಡ ಭೇಟಿ ಕೊಟ್ಟು ಅವರ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾನೇ ಸರ್ಕಾರ, ನಾನೇ ಆದೇಶ ಅಂತ ಹೇಳಿ ಅದನ್ನು ತೆಗೆದುಹಾಕಿದ್ದಾರೆ. ಈ ತರ ಹುಚ್ಚು ಸರ್ಕಾರ ಇದು. ಹುಚ್ಚು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ವಿನಯ್, ಈಗ ಇವರ ವಕೀಲರ ಹೋರಾಟಕ್ಕೆ ಕುಮಾರಸ್ವಾಮಿ ಮತ್ತು ಅಶೋಕ್ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಅವರ ಹೋರಾಟಕ್ಕೆ ಇನ್ನಷ್ಟು ಬಲ ಬಂದಂತಾಯಿತು. ಸೊ ಹಾಗಾಗಿ ಏನಾದರೂ ಇವತ್ತು ಆ PSI ಅಮಾನತಾಗುವ ಸಾಧ್ಯತೆ ಇದೆಯಾ, ಅಥವಾ ಇದು ರಾಜಕೀಯ ಮೇಲಾಟಕ್ಕೆ ಕಾರಣವಾಗ್ಬಿಡುತ್ತಾ ಅಂತ? ಖಂಡಿತ ಅರವಿಂದ್, ಯಾಕಂದರೆ ಈ ಒಂದು ಪ್ರಕರಣ ರಾಜಕೀಯ ತಿರುವನ್ನು ಪಡಿತಾ ಇರುವಂಥದ್ದು ಮತ್ತಷ್ಟು ಹೋರಾಟವನ್ನು ತೀವ್ರಗೊಳಿಸುವಂಥ ಸಾಧ್ಯತೆ ಕೂಡ ಇದೆ. ಯಾಕೆಂದರೆ ವಕೀಲರು ಹಾಗೂ ಪೊಲೀಸರ ನಡುವಿನ ಜಟಾಪಟಿ ತೀವ್ರಗೊಳ್ತಾ ಇದೆ. ಕಳೆದ ಒಂದು ವಾರದಿಂದ ವಕೀಲರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ನಿನ್ನೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸಿದ್ರು. ಏನು 40 ಜನ ವಕೀಲರ ಮೇಲೆ PSI ತನ್ವೀರ್ ಹುಸೇನ್ ಎಂಬುವರು ಒಂದು FIR ದಾಖಲು ಮಾಡಿದ್ರು. ಇದು ಕಾನೂನು ಬಾಹಿರ. ಆ ರೀತಿ ವಕೀಲರ ಮೇಲೆ FIR ಮಾಡಲಿಕ್ಕೆ ಆಗಲ್ಲ. ಆದರೆ ಯಾರದೋ ಕುಮ್ಮಕ್ಕಿನಿಂದ ಈ ರೀತಿ FIR ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ವಕೀಲರು ಮಾಡ್ತಾ ಇರುವಂಥದ್ದು. ಹಾಗಾಗಿ ಆತನನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಆಕ್ರೋಶವನ್ನು ಅವರು ಹೊರ ಹಾಕ್ತಾ ಇರುವಂಥದ್ದು. ನಿನ್ನೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಪ್ರತಿಭಟನೆಯನ್ನು ನಾವು ಸಡಿಲಿಸಲ್ಲ ಅಂತ ವಕೀಲರು ಪಟ್ಟು ಬಿದ್ದರು. ಈ ವಿಚಾರವಾಗಿ DC SP ಅವರಿಗೆ ಮನವಿ ಮಾಡಿದ್ರು ಕೂಡ ಅವರು ತನಿಖೆ ನಡೆಸದೆ PSI ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಕ್ಕಾಗಲಿಲ್ಲ ಅಂತ ಹೇಳಿದ್ರು. ಹಾಗಾಗಿ DC ಕಚೇರಿಯ 2 ಗೇಟ್ಗಳಿಗೂ ಕೂಡ ಬೀಗ ಜಡಿದು ರಾತ್ರಿ ಇಡೀ ಪ್ರತಿಭಟನೆಯನ್ನು ಮಾಡಿದ್ರು. ಅಹೋರಾತ್ರಿ ಧರಣಿಯನ್ನು ಕೂಡ ವಕೀಲರು ಮಾಡಿದ್ರು. ಈ ವೇಳೆ ಏನು ಈ ಒಂದು ಪ್ರತಿಭಟನೆಗೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹಾಗೂ ವಿಪಕ್ಷ ನಾಯಕ R. ಅಶೋಕ್ ಅವರು ಕೂಡ ಸಾಥನ್ನು ನೀಡಿದರು. ಇದು ಸಾಕಷ್ಟು ರಾಜಕೀಯ ತಿರುವಿಗೆ ಅಲ್ಲಿಂದ ಪ್ರಾರಂಭವಾಗಿರುವಂಥದ್ದು. ಯಾಕೆಂದರೆ PSI ತನ್ವೀರ್ ಹುಸೇನ್ ಅವರನ್ನ ಅಮಾನತು ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮುಂದಾಗ್ತಾ ಇಲ್ಲ. ಅವರಿಗೆ ಏನು DK ಬ್ರದರ್ಸ್ ಅವರ ಒಂದು ರಾಜಕೀಯ ಒತ್ತಡ ಇದೆ. ಹಾಗಾಗಿ ಆತನನ್ನು ಸಸ್ಪೆಂಡ್ ಮಾಡ್ತಾ ಇಲ್ಲ ಅನ್ನೋದು ಕೂಡ ವಕೀಲರ ಆರೋಪವಾಗಿರುವಂಥದ್ದು. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹಾಗೂ R. ಅಶೋಕ್ ರವರು ಕೂಡ ಬಂದು ಅವರನ್ನ ಸಸ್ಪೆಂಡ್ ಮಾಡಲೇಬೇಕು, ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅನ್ನೋ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿರುವಂಥದ್ದು. ನಾಳೆ ವಕೀಲರು ವಿಧಾನಸೌಧ ಚಲೋವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಾಳಿನ ಒಂದು ಪ್ರತಿಭಟನೆಗೆ JDS ಹಾಗೂ BJPಯ ನಾಯಕರು ಕೂಡ ಸಾಥನ್ನು ನೀಡ್ತಾರೆ. ಬಹಳ ಪ್ರಮುಖವಾಗಿ ಇವತ್ತು ಸದನದಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡ್ತೀವಿ ಅಂತ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹಾಗೂ ವಿಪಕ್ಷ ನಾಯಕ R. ಅಶೋಕ್ ಅವರು ಕೂಡ ಹೇಳಿರುವಂಥದ್ದು ಮತ್ತಷ್ಟು ಪ್ರತಿಭಟನೆಯನ್ನು ತೀವ್ರಗೊಳಿಸುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ವೆಸ್ಟಿಗೇಷನ್ ರಿಪೋರ್ಟು ಬೇಕಾಗಿಲ್ಲ. ಇನ್ವೆಸ್ಟಿಗೇಷನ್ ರಿಪೋರ್ಟು ತಗೊಳ್ಳೋಕ್ಕೆ 6ನೇ ತಾರೀಕು ಆಗಿರೋದು. ಇವತ್ತು 19ನೇ ತಾರೀಕು. ಇನ್ವೆಸ್ಟಿಗೇಷನ್ ರಿಪೋರ್ಟ್ ಎಲ್ಲ ಇದೆ. ಇಲ್ಲಿ ಜಿಲ್ಲಾಡಳಿತ ಕುಸ್ತಿದೆ. ಇಲ್ಲಿ ಅವರು ಯಾರ್ದೋ ಒತ್ತಡಕ್ಕೆ ಮಂಡು ಇನ್ವೆಸ್ಟಿಗೇಷನ್ ಮೇಲೆ ಆಗ್ತಾ ಇದ್ದಾರೆ ಅಷ್ಟೇ. ಇನ್ವೆಸ್ಟಿಗೇಷನ್ ಆಗುವಂಥದ್ದಲ್ಲಿ ಏನೂ ನಡೆದಿಲ್ಲ. ಓನ್ಲಿ CCTV ಫುಟೇಜಸ್ಸು, PSIದು ಏನು ಕಾಲ್ ರೆಕಾರ್ಡ್ಸ್ ತೊಗೋಬೇಕಿತ್ತಷ್ಟೇ. ಅದೆಲ್ಲ ಮೊದಲನೇ ದಿವಸನೇ ಸಿಕ್ಕಿದೆ. ಇಷ್ಟು ಜನ 3,500 ಜನ ಕರ್ನಾಟಕ ರಾಜ್ಯದಿಂದ ಬಂದು ಇಲ್ಲಿ ಈ ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ರು ಕೂಡ ಇವರು ಏನು ಮಾಡಿದ್ರು ಕೂಡ DCಗೆ ಆದೇಶ ಮಾಡೋಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ನಾವು ಅವರು ನಮ್ಮ ರಾಜ್ಯ ಕಟ್ಟಿದ್ರು, ಅವ್ರ ಬಗ್ಗೆ ಅಕ್ಕಪಕ್ಕರು ಅಂತಕ್ಕಂಥ ಹೇಳಕ್ಕಾಗಲ್ಲ. ಕಟ್ಟಿದವರು ಸಾಮ್ರಾಜ್ಯ. ಆದರೆ